ಇನ್ನು ಆರನೇದಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನ. ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ 2026ರಲ್ಲಿ ಯಾವ ರೀತಿ ಇರ್ತಕ್ಕಂಥ ಒಂದು ಫಲಾಫಲಗಳಿದೆ ನೋಡೋಣ. ಇನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ 2026ರಲ್ಲಿ ನೀವು ಹಣಕಾಸಿನ ಹೂಡಿಕೆಯನ್ನು ಮಾಡಲು ಯೋಜನೆಯನ್ನು ಮಾಡಬಹುದು. ಊಹಾಪೋಹ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮಗೆ ಪ್ರಭಾವಶಾಲಿ ಲಾಭವಾಗುವಂತಹ ಒಂದು ಸನ್ನಿವೇಶಗಳು ಬರುವುದರಿಂದ ಬಹಳ ಎಚ್ಚರಿಕೆಯನ್ನು ಕೂಡ ಗಮನಿಸಬೇಕಾಗ್ತದೆ. ಅನುಕೂಲಕರವಾದ ಸ್ಥಾನದಲ್ಲಿರುವಂತಹ ಶನಿಯು ಆದಾಯದಲ್ಲಿ ನಿರಂತರತೆಯನ್ನು ನೀವು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತದೆ. ಇದು ನಿಮಗೆ ಕೆಲವು ದುಬಾರಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿಸುವಂತಹ ಒಂದು ಸಹಾಯ ಮಾಡಬಹುದು. ನೀವು ಹೊಸ ಉದ್ಯೋಗವನ್ನು ಪಡೆಯುವಂತಹ ತಯಾರಿ ನಡೆಸುತ್ತಿದ್ದರೆ ಜೂನ್ ನಂತರ ನಿಮಗೆ ಸಂಬಳ ಹೆಚ್ಚಳವಾಗುವಂಥದ್ದು ಆಗ್ತಾ ಹೋಗುತ್ತೆ. 12ನೇ ಮನೆ ಕೇತು ನಿಮ್ಮ ಖರ್ಚುಗಳನ್ನು ಇದ್ದಕ್ಕಿದ್ದಂತೆ ಹೆಚ್ಚಿಸುತ್ತಾನೆ. ಆದ್ದರಿಂದ ಯಾರಿಗಾದರೂ ಹಣ ಸಾಲ ನೀಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಆರೋಗ್ಯ ವೆಚ್ಚಗಳು ನಿಮ್ಮ ಬಜೆಟನ್ನು ಹೆಚ್ಚಿಸಬಹುದು. ಯುವಕರು ಅಕ್ರಮ ಚಟುವಟಿಕೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ದಾರಿಯನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದ ಜೀವನವನ್ನು ನೋಡೋದಾದರೆ ಕುಟುಂಬದ ಮತ್ತು ಸಾಮಾಜಿಕ ಜೀವನ 2026ರಲ್ಲಿ ಶನಿಯು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಾಗುತ್ತಾನೆ. ಈ ವರ್ಷದಲ್ಲಿ ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗಿರುತ್ತದೆ. ಜೂನ್ ನಂತರ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯಲು ಪ್ರಯತ್ನಿಸುವುದರಿಂದ ಹೆಚ್ಚಿನದಾಗಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಾ. ಬೃಹಸ್ಪತಿ ಗುರು 5ನೇ ಮನೆಯ ಅಂಶವು ನಿಮ್ಮ ಮಕ್ಕಳನ್ನು ವಿಧೇಯರನ್ನಾಗಿ ಮಾಡುತ್ತದೆ. ಅವರು ತಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ